ನಿಲ್ಲಿ. ಒಂದು ಕ್ಷಣ ನಿಲ್ಲಿ. ನೀವು ಈ ವಿಡಿಯೋ ತೆರೆದಿದ್ದು ಕಾಕತಾಳೀಯ ಅಲ್ಲ. ಇದು ಆಕಸ್ಮಿಕ ಅಲ್ಲ. ವಿಧಿ ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ. ಆಕಾಶದಲ್ಲಿ ಗ್ರಹಗಳು ಒಂದು ವಿಚಿತ್ರ ಸ್ಥಾನದಲ್ಲಿ ನಿಂತಿವೆ. ಮತ್ತು ಆ ಸ್ಥಾನ ನೇರವಾಗಿ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಲಿದೆ. ಮೇಷ ರಾಶಿಯವರೇ, ಈ ಕ್ಷಣ ಸಾಮಾನ್ಯ ಕ್ಷಣ ಅಲ್ಲ. ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಅದು ಒಳ್ಳೆಯದಾ ಕೆಟ್ಟದಾ ಎನ್ನುವುದು ಇನ್ನೂ ಗೊತ್ತಿಲ್ಲ. ಆದರೆ ಆ ಬದಲಾವಣೆ ಖಂಡಿತ ಬರಲಿದೆ ಎಂಬುದು ಮಾತ್ರ ಸತ್ಯ. ಗ್ರಹಗಳ ಚಲನೆ ಮಾತನಾಡುತ್ತಿದೆ. ನಕ್ಷತ್ರಗಳು ಸಾಕ್ಷಿ ಹೇಳುತ್ತಿವೆ. ಮತ್ತು ಆ ಸಾಕ್ಷಿ ನೇರವಾಗಿ ನಿಮ್ಮ ಬಗ್ಗೆ ಇದೆ. ಈ ಹೊತ್ತಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ, ಒಂದು ಚಿಂತೆ ಇದ್ದರೆ, ಒಂದು ಕನಸು ಇದ್ದರೆ, ಅದಕ್ಕೆ ಉತ್ತರ ಇಂದು ಸಿಗಲಿದೆ. ತಯಾರಾಗಿ ಇರಿ. ಒಂದು ಕೆಲಸ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಇರುವ ನಿಮ್ಮ ಇಷ್ಟ ದೇವರ ಹೆಸರನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ಅಷ್ಟು ಮಾಡಿದರೆ ಈ ವಿಡಿಯೋ ಮುಂದೆ ಹೇಳಲಿರುವ ಎಲ್ಲ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಪೂರ್ಣವಾಗಿ ಕೆಲಸ ಮಾಡಲು ಆರಂಭಿಸುತ್ತವೆ. ನಿಮ್ಮ ದೇವರು ನಿಮ್ಮನ್ನು ಕಾಯುತ್ತಿದ್ದಾರೆ. ಆ ಹೆಸರು ಬರೆಯುವ ಕ್ಷಣವೇ ಒಂದು ಪವಿತ್ರ ಶಕ್ತಿ ನಿಮ್ಮ ಸುತ್ತ ರೂಪುಗೊಳ್ಳಲಿದೆ. ಮತ್ತು ಆ ಶಕ್ತಿ ಮುಂದೆ ನಡೆಯಲಿರುವ ಎಲ್ಲ ಒಳ್ಳೆಯ ಘಟನೆಗಳಿಗೆ ದಾರಿ ತೋರಿಸಲಿದೆ. ಭಗವಂತನ ಹೆಸರಿನ ಶಕ್ತಿ ಎಲ್ಲದಕ್ಕಿಂತ ದೊಡ್ಡದು. ಅದನ್ನು ಮರೆಯಬೇಡಿ. ಮೇಷ ರಾಶಿ. ಈ ರಾಶಿಯ ಒಡೆಯ ಮಂಗಳ ಗ್ರಹ. ಮಂಗಳ ಎಂದರೆ ಶಕ್ತಿ, ಧೈರ್ಯ, ಸ್ಫೂರ್ತಿ. ಆದರೆ ಈ ಹೊತ್ತಿನಲ್ಲಿ ಮಂಗಳನ ಚಲನೆ ಒಂದು ವಿಶೇಷ ಸ್ಥಾನದಲ್ಲಿ ನಡೆಯುತ್ತಿದೆ. ಅದು ನಿಮ್ಮ ಜೀವನದ ಪ್ರತಿ ಮೂಲೆಯಲ್ಲಿ ಬೆಳಕು ತರಲಿದೆ. ಗುರು ಪೆಯರ್ಚಿ ನಡೆದಿದೆ. ಶನಿ ಸಂಚಾರ ಬದಲಾಗಿದೆ. ರಾಹು ಕೇತು ಆಕ್ರಮಣ ಮಾಡುತ್ತಿದ್ದಾರೆ. ಈ ಎಲ್ಲ ಗ್ರಹಗಳ ಒಟ್ಟು ಪ್ರಭಾವ ಮೇಷ ರಾಶಿಯ ಮೇಲೆ ಒಂದು ಅದ್ಭುತ ಅಲೆಯನ್ನು ತರಲಿದೆ. ಈ ಅಲೆ ನಿಮ್ಮ ಹೃದಯದಲ್ಲಿ ಭಾವನೆಗಳ ಚಂಡಮಾರುತ ಎಬ್ಬಿಸಲಿದೆ. ನಿಮ್ಮ ಕಣ್ಣಿನಲ್ಲಿ ಕಣ್ಣೀರು ತರಿಸಲಿದೆ. ಆದರೆ ಆ ಕಣ್ಣೀರು ದುಃಖದ್ದಲ್ಲ. ಅದು ಸಂತೋಷದ ಕಣ್ಣೀರು. ಏಕೆಂದರೆ ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನ ಬದಲಾಗಲಿದೆ ಎಂಬ ಸೂಚನೆ ಈ ಗ್ರಹಗಳಿಂದ ಬರುತ್ತಿದೆ. ಗ್ರಹ ದೆಸೆ ಎಂದರೆ ಕೇವಲ ಒಂದು ಲೆಕ್ಕ ಅಲ್ಲ. ಅದು ನಿಮ್ಮ ಪೂರ್ವಜನ್ಮದ ಕರ್ಮ, ನಿಮ್ಮ ಈ ಜನ್ಮದ ಕ್ರಿಯೆ ಮತ್ತು ನಿಮ್ಮ ಮುಂದಿನ ಬದುಕಿನ ಗಮ್ಯ, ಇವೆಲ್ಲದರ ಸಂಗಮ. ಮೇಷ ರಾಶಿಯವರಿಗೆ ಈ ಕ್ಷಣ ಒಂದು ವಿಶೇಷ ಗ್ರಹ ಶಕ್ತಿ ಕೆಲಸ ಮಾಡುತ್ತಿದೆ. 150 ವರ್ಷಗಳ ನಂತರ ಬರುವ ಗ್ರಹ ಸ್ಥಿತಿ ಇಂದು ನಿಮ್ಮ ಜೀವನದಲ್ಲಿ ಅಭಿವ್ಯಕ್ತವಾಗುತ್ತಿದೆ. ಇಂಥ ಅವಕಾಶ ಒಮ್ಮೆ ಮಾತ್ರ ಬರುತ್ತದೆ. ಹೋದರೆ ಮತ್ತೆ ಬರದು. ಅದನ್ನು ಉಪಯೋಗಿಸಿಕೊಳ್ಳಲು ನೀವು ತಯಾರಾಗಿರಬೇಕು. ಗ್ರಹಗಳು ನಿಮ್ಮ ಕಡೆ ಸಿಹಿಯಾಗಿ ನೋಡುತ್ತಿದ್ದಾರೆ. ಬ್ರಹ್ಮಾಂಡ ನಿಮ್ಮ ಕೈ ಹಿಡಿದು ನಡೆಸಲು ತಯಾರಾಗಿದೆ. ನೀವು ಮಾತ್ರ ನಂಬಿಕೆಯಿಂದ ಮುಂದೆ ಹೆಜ್ಜೆ ಇಡಿ. ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಮೇಷ ರಾಶಿಯವರಿಗೆ ಈ ಹೊತ್ತಿನಲ್ಲಿ ಕೆಲಸದ ಜಾಗದಲ್ಲಿ ಒಂದು ಅದ್ಭುತ ಸಾಧ್ಯತೆ ಕಾದಿದೆ. ನೀವು ದಿನಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ. ರಾತ್ರಿ ಹಗಲು ಶ್ರಮಿಸಿದ್ದೀರಿ. ಆದರೆ ಬೇಕಾದ ಮಾನ್ಯತೆ ಸಿಗಲಿಲ್ಲ ಎಂಬ ನೋವು ಒಳಗಿತ್ತಲ್ಲ. ಆ ನೋವಿಗೆ ಈಗ ಉತ್ತರ ಸಿಗಲಿದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗಮನಿಸಲಿದ್ದಾರೆ. ನಿಮ್ಮ ಪ್ರತಿಭೆ ಇನ್ನು ಮುಂದೆ ಮರೆಯಲ್ಲಿ ಇರುವುದಿಲ್ಲ. ಮಂಗಳ ಗ್ರಹ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಹೊಸ ಶಕ್ತಿ ತುಂಬುತ್ತಿದೆ. ಗುರು ಪೆಯರ್ಚಿಯ ಕಾರಣ ನಿಮ್ಮ 10ನೇ ಭಾವ ಸಕ್ರಿಯವಾಗಿದೆ. 10ನೇ ಭಾವ ಎಂದರೆ ವೃತ್ತಿ, ಪ್ರತಿಷ್ಠೆ, ಸಾಧನೆ. ಈ ಭಾವದ ಮೇಲೆ ಗುರು ದೃಷ್ಟಿ ಬಿದ್ದಿರುವ ಕಾರಣ ನಿಮ್ಮ ವೃತ್ತಿಯಲ್ಲಿ ಒಂದು ದೊಡ್ಡ ಬಾಗಿಲು ತೆರೆಯಲಿದೆ. ಅದು ಯಾವ ಬಾಗಿಲು ಎಂದರೆ, ಒಂದು ಹೊಸ ಹೊಣೆಗಾರಿಕೆ, ಒಂದು ಹೊಸ ಸ್ಥಾನ ಅಥವಾ ಒಂದು ಹೊಸ ಸಂಸ್ಥೆಯಿಂದ ಕರೆ. ಅದು ಯಾವ ರೂಪದಲ್ಲಿ ಬರುತ್ತದೆ ಎಂದು ಈಗ ಗೊತ್ತಿಲ್ಲ. ಆದರೆ ಅದು ಬರಲಿದೆ. ಅದಕ್ಕಾಗಿ ತಯಾರಾಗಿರಿ. ವ್ಯಾಪಾರ ಮಾಡುವ ಮೇಷ ರಾಶಿಯವರಿಗೆ ಈ ಹೊತ್ತಿನಲ್ಲಿ ಒಂದು ಬಲವಾದ ಸಂದೇಶ ಇದೆ. ನೀವು ದೀರ್ಘಕಾಲದಿಂದ ಒಂದು ವ್ಯಾಪಾರ ಯೋಜನೆ ಹಾಕಿದ್ದೀರಿ. ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಎಂಬ ಅಸಹನೆ ನಿಮ್ಮಲ್ಲಿ ಇದ್ದಿರಬಹುದು. ಅದೇ ಯೋಜನೆ ಇನ್ನೂ ಸತ್ತು ಹೋಗಿಲ್ಲ. ಶನಿ ಮತ್ತು ರಾಹು ಒಟ್ಟಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸಲು ಕೆಲಸ ಮಾಡುತ್ತಿದ್ದಾರೆ. ಶನಿ ಕಷ್ಟ ಕೊಡುವ ಗ್ರಹ ಅಲ್ಲ. ಶನಿ ಎಂದರೆ ಶಿಸ್ತು, ತಾಳ್ಮೆ ಮತ್ತು ದೀರ್ಘಕಾಲಿಕ ಫಲ. ಶನಿ ನಿಮ್ಮ ವ್ಯಾಪಾರದ ಅಡಿಪಾಯ ಗಟ್ಟಿ ಮಾಡಲಿದೆ. ರಾಹು ನಿಮಗೆ ಹೊಸ ಮಾರ್ಕೆಟ್, ಹೊಸ ಕ್ಲೈಂಟ್, ಹೊಸ ತಂತ್ರಜ್ಞಾನ ತೋರಿಸಲಿದೆ. ಇದು ನಿಮ್ಮ ವ್ಯಾಪಾರಕ್ಕೆ ಒಂದು ಚಿನ್ನದ ಯುಗ ಆರಂಭವಾಗುತ್ತಿರುವ ಸೂಚನೆ. ಆದರೆ ಎಚ್ಚರ, ಅವಸರ ಮಾಡಬೇಡಿ. ರಾಹು ಕೊಡುವ ಅವಕಾಶ ಕ್ಷಣಿಕ ಆಗಿ ಕಾಣಬಹುದು. ಸರಿಯಾದ ವಿವೇಚನೆಯಿಂದ ಹೆಜ್ಜೆ ಇಡಿ. ಅದಕ್ಕೆ ಮೊದಲು ನಿಮ್ಮ ಇಷ್ಟ ದೇವರ ಆಶೀರ್ವಾದ ಪಡೆಯಿರಿ. ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದರೆ, ಮೇಷ ರಾಶಿಯವರಿಗೆ ಈ ಅವಧಿ ತುಂಬಾ ಸ್ಪೆಷಲ್ ಆಗಿದೆ. ನೀವು ಬಹಳ ದಿನಗಳಿಂದ ಹಣಕಾಸಿನ ಸಮಸ್ಯೆ ಎದುರಿಸಿದ್ದೀರಿ ಎಂದಾದರೆ,
ಆ ಕಷ್ಟದ ಮೇಘ ಇನ್ನು ಸ್ವಲ್ಪ ಕಾಲದಲ್ಲಿ ದೂರ ಆಗಲಿದೆ. ನಿಮ್ಮ 2ನೇ ಭಾವ ಮತ್ತು 11ನೇ ಭಾವ ಈ ಹೊತ್ತಿನಲ್ಲಿ ಗುರುವಿನ ದೃಷ್ಟಿಯಿಂದ ಬಲಿಷ್ಠವಾಗಿದೆ. 2ನೇ ಭಾವ ಎಂದರೆ ಕುಟುಂಬ, ಸಂಪತ್ತು, ಉಳಿತಾಯ, ಆಸ್ತಿ. 11ನೇ ಭಾವ ಎಂದರೆ ಲಾಭ, ಆದಾಯ, ಗೆಳೆಯರಿಂದ ಸಹಾಯ. ಈ 2 ಭಾವಗಳು ಒಟ್ಟಾಗಿ ಶಕ್ತಿಯಾದಾಗ ಹಣ ಎಲ್ಲ ದಿಕ್ಕಿನಿಂದ ಬರಲು ಶುರುವಾಗುತ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ, ಸಾಲ ಕಡಿಮೆಯಾಗಲಿದೆ ಮತ್ತು ಒಂದು ಅನಿರೀಕ್ಷಿತ ಆದಾಯ ನಿಮ್ಮ ಕೈತಲುಪಲಿದೆ. ಅದು ಯಾರ ಕಡೆಯಿಂದ ಬರಬಹುದು? ಹಳೆಯ ಸ್ನೇಹಿತ, ಹಳೆಯ ಬಾಕಿ ಅಥವಾ ಒಂದು ಹೊಸ ಸಂಪಾದನೆಯ ಮೂಲ. ಕಣ್ಣು ತೆರೆದಿರಿ. ಅವಕಾಶ ಕಾಣಿಸಿಕೊಂಡಾಗ ಹಿಂದೆ ಹೋಗಬೇಡಿ. அடுத்த 7 ದಿನಗಳಲ್ಲಿ 3 ದೊಡ್ಡ ಘಟನೆಗಳು ನಡೆಯಲಿವೆ. ಮೊದಲ ಘಟನೆ ಸಂಬಂಧಿಸಿದ್ದು ನಿಮ್ಮ ವೃತ್ತಿ ಅಥವಾ ವ್ಯಾಪಾರಕ್ಕೆ. ಒಬ್ಬ ವ್ಯಕ್ತಿ ಹಠಾತ್ತಾಗಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಅವರ ಬರುವಿಕೆ ನಿಮ್ಮ ವ್ಯಾಪಾರಕ್ಕೆ ಅಥವಾ ಉದ್ಯೋಗಕ್ಕೆ ಒಂದು ಹೊಸ ದಿಕ್ಕು ತೋರಿಸಲಿದೆ. ಅವರು ಯಾರು ಎಂದು ಮೊದಲು ಅರ್ಥ ಆಗದಿರಬಹುದು, ಆದರೆ ನಂತರ ಅವರ ಮಹತ್ವ ಅರ್ಥ ಆಗಲಿದೆ. ರಾಹು ಕೇತುಗಳ ಸಂಧಿಕಾಲದಲ್ಲಿ ಇಂಥ ವ್ಯಕ್ತಿಗಳ ಆಗಮನ ಸಾಮಾನ್ಯ ಅಲ್ಲ. ಅದು ದೈವ ಸಂದೇಶ. ಅವರನ್ನು ನಂಬಿ ಮುಂದೆ ಹೋಗಿ. 2ನೇ ಘಟನೆ ನಿಮ್ಮ ಕುಟುಂಬ ಮತ್ತು ಮನೆ ಜೀವನಕ್ಕೆ ಸಂಬಂಧಿಸಿದ್ದು. ಮನೆಯಲ್ಲಿ ಬಹಳ ದಿನಗಳ ಕಾಲ ಒಂದು ಅಸಮಾಧಾನ ಇತ್ತು. ಮಾತನಾಡಬೇಕಾದ ಮಾತು ಮಾತನಾಡಿಲ್ಲ, ಹೇಳಬೇಕಾದ ವಿಷಯ ಹೇಳಿಲ್ಲ. ಮನೆಯ ಒಬ್ಬ ಹಿರಿಯ ಅಥವಾ ಹತ್ತಿರದ ಸಂಬಂಧಿ ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಮಾತನಾಡಲಿದ್ದಾರೆ. ಆ ಮಾತಿನಲ್ಲಿ ಒಂದು ಸತ್ಯ ಹೊರಬರಲಿದೆ. ಆ ಸತ್ಯ ಕೇಳಿ ನೀವು ಆಶ್ಚರ್ಯಪಡಬಹುದು, ಅಳಬಹುದು, ಕೋಪ ಬರಬಹುದು. ಆದರೆ ಎಲ್ಲ ಭಾವನೆಗಳ ನಂತರ ಒಂದು ಶಾಂತಿ ಬರಲಿದೆ. ಕುಟುಂಬ ಸಂಬಂಧ ಮತ್ತೆ ಬಲಿಷ್ಠ ಆಗಲಿದೆ. ತಾಳ್ಮೆ ಇರಲಿ. 3ನೇ ಘಟನೆ ಸಂಬಂಧಿಸಿದ್ದು ನಿಮ್ಮ ಆಂತರಿಕ ಜಗತ್ತಿಗೆ. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಒಂದು ಸಂಘರ್ಷ ನಡೆಯುತ್ತಿದೆ. ಒಂದು ನಿರ್ಧಾರ ತೆಗೆದುಕೊಳ್ಳಲಾಗದೆ ನೀವು ತಡಕಾಡುತ್ತಿದ್ದೀರಿ. ಆ ನಿರ್ಧಾರ ಜೀವನ ಬದಲಿಸಬಹುದು ಎಂಬ ಭಯ ನಿಮ್ಮನ್ನು ನಿಲ್ಲಿಸಿತು. ಆದರೆ ಮುಂದಿನ 7 ದಿನಗಳಲ್ಲಿ ಒಂದು ಘಟನೆ ನಡೆಯಲಿದೆ. ಅದು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಕೊಡಲಿದೆ. ಆ ನಿರ್ಧಾರ ತೆಗೆದುಕೊಳ್ಳಲು ಶಕ್ತಿ ಮಿಲನವಾಗಲಿದೆ. ಇದು 100% ನಡೆಯಲಿದೆ. ವಿಶ್ವಾಸ ಇರಲಿ. ಪ್ರೀತಿ ಮತ್ತು ಸಂಬಂಧ ಬಗ್ಗೆ ಹೇಳಬೇಕಾದರೆ, ಮೇಷರಾಶಿಯವರ ಹೃದಯ ಬಲವಾಗಿರುತ್ತದೆ, ಆದರೆ ಅಷ್ಟೇ ಮೃದುವೂ ಆಗಿರುತ್ತದೆ. ಪ್ರೀತಿಯಲ್ಲಿ ನಂಬಿದ ವ್ಯಕ್ತಿ ಮೋಸ ಮಾಡಿದ ಬಾಧೆ ಇದ್ದರೆ ಆ ಗಾಯ ಈ ಹೊತ್ತಿನಲ್ಲಿ ಗುಣ ಆಗಲಿದೆ. ಶುಕ್ರ ಗ್ರಹ ನಿಮ್ಮ ಸಂಬಂಧ ಭಾವಕ್ಕೆ ಒಂದು ಹೊಸ ಶಕ್ತಿ ತರಲಿದೆ. ಪ್ರೇಮ ಸಂಬಂಧದಲ್ಲಿ ಇದ್ದವರಿಗೆ ಒಳ್ಳೆಯ ಸಮಾಚಾರ ಇದೆ. ನಿಮ್ಮ ಸಂಗಾತಿ ನಿಮ್ಮ ಬಗ್ಗೆ ಒಂದು ವಿಶೇಷ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಅದು ನಿಮ್ಮ ಹೃದಯಕ್ಕೆ ಸಂತೋಷ ಕೊಡಲಿದೆ. ಒಂಟಿಯಾಗಿ ಇದ್ದವರಿಗೆ ಹೇಳಬೇಕಾದರೆ, ಒಂದು ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಅವರ ಮೊದಲ ಮಾತೆ ನಿಮ್ಮ ಮನಸ್ಸಿಗೆ ಹೊಳಪು ತರಲಿದೆ. ಆದರೆ ಅವಸರ ಮಾಡಬೇಡಿ. ಮೇಷರಾಶಿಯವರು ಅವಸರ ಮಾಡಿ ಮೋಸ ಹೋದ ಉದಾಹರಣೆ ಜ್ಯೋತಿಷ್ಯ ಇತಿಹಾಸದಲ್ಲಿ ಸಾಕಷ್ಟು ಇವೆ. ಈ ಬಾರಿ ತಾಳ್ಮೆ ತೋರಿಸಿ. ವಿವಾಹ ವಿಷಯ ಹೇಳಬೇಕಾದರೆ, ಮೇಷರಾಶಿಯಲ್ಲಿ ಮದುವೆ ಆದವರಿಗೆ ಈ ಹೊತ್ತಿನಲ್ಲಿ ದಾಂಪತ್ಯ ಜೀವನ ಸ್ವಲ್ಪ ಒತ್ತಡದಲ್ಲಿ ಇದ್ದಿರಬಹುದು. ಸಂಗಾತಿಯ ಜೊತೆ ಮನಸ್ಸಿನ ಭಾಷೆ ಮಾತನಾಡಿ. ಅಹಂಕಾರ ತ್ಯಜಿಸಿ ಒಂದು ಹೆಜ್ಜೆ ಮುಂದೆ ಹೋಗಿ. ಗ್ರಹ ಸಂಚಾರ ನಿಮ್ಮ ಸಪ್ತಮ ಭಾವ ಅಂದರೆ ವಿವಾಹ ಭಾವಕ್ಕೆ ಒಂದು ಚೇತನ ತರಲಿದೆ. ಮದುವೆ ಆಗದವರಿಗೆ ಹೇಳಬೇಕಾದರೆ, ಗ್ರಹ ದಿಸೆ ಬಲಿಷ್ಠ ಆಗಿರುವ ಕಾರಣ ಒಂದು ಒಳ್ಳೆಯ ವಿವಾಹ ಸಂಬಂಧ ನಿಮ್ಮ ಕಡೆ ಬರಲಿದೆ. ಅಕ್ಕಪಕ್ಕದ ಊರಿನಿಂದ ಅಥವಾ ಕೆಲಸದ ಜಾಗದಿಂದ ಒಂದು ಪ್ರಸ್ತಾವನೆ ಬರಬಹುದು. ಅದನ್ನು ತಿರಸ್ಕರಿಸಬೇಡಿ. ಮೊದಲ ಭೇಟಿಯಲ್ಲೇ ಅಳೆಯಬೇಡಿ. ಸ್ವಲ್ಪ ಸಮಯ ಕೊಟ್ಟು ನೋಡಿ. ಕುಟುಂಬ ಜೀವನ ಬಗ್ಗೆ ಹೇಳಬೇಕಾದರೆ, ಮನೆ ಮಂದಿ ಜೊತೆ ಇತ್ತೀಚೆಗೆ ಒಂದು ದೂರ ಮೂಡಿತ್ತಲ್ಲ, ಮಾತನಾಡಿದರೆ ಜಗಳ ಆಗುತ್ತಿತ್ತಲ್ಲ, ಚಿಂತಿಸಬೇಡಿ. ಈ ಹೊತ್ತಿನಲ್ಲಿ ಮನೆ ಪರಿಸರ ಬದಲಾಗಲಿದೆ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಬಹುದು. ಮಕ್ಕಳ ವಿಷಯದಲ್ಲಿ ಒಂದು ಒಳ್ಳೆಯ ಸಮಾಚಾರ ಬರಬಹುದು. ತಾಯಿ ಅಥವಾ ತಂದೆಯ ಆರೋಗ್ಯ ಸ್ವಲ್ಪ ಉತ್ತಮ ಆಗಲಿದೆ. ಮನೆ ಆಗಲಿದೆ. ಮನೆಯ ನೆಮ್ಮದಿ ಮರಳಲಿದೆ ಎಂಬ ಸ್ಪಷ್ಟ ಸಂಕೇತ ಗ್ರಹಗಳ ಚಲನೆ ನೀಡುತ್ತಿದೆ. ಆರೋಗ್ಯ ಬಗ್ಗೆ ಹೇಳಬೇಕಾದರೆ, ಮೇಷರಾಶಿಯವರು ಸ್ವಲ್ಪ ಎಚ್ಚರ ವಹಿಸಬೇಕು. ಮಂಗಳ ಗ್ರಹ ನಿಮ್ಮ ರಾಶಿಯ ಒಡೆಯ ಆಗಿರುವ ಕಾರಣ ತಲೆ, ಕಣ್ಣು, ರಕ್ತ ಸಂಬಂಧಿ ಸಮಸ್ಯೆ ಬಾರದಂತೆ ಎಚ್ಚರಿಕೆ ಇರಲಿ. ರಾಹು ಕೇತು ಪ್ರಭಾವದಿಂದ ಮನಸ್ಸಿನ ಒತ್ತಡ ಜಾಸ್ತಿ ಆಗಬಹುದು. ಅದನ್ನು ನಿಯಂತ್ರಣದಲ್ಲಿ ಇಡಲು ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಮನೆಯ ಹಿರಿಯರ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ದೇಹ ಸಾಧನ, ಅದನ್ನು ಪೋಷಿಸಿ. ಸರಿಯಾದ ಊಟ ತಿನ್ನಿ, ಸರಿಯಾದ ನಿದ್ದೆ ಮಾಡಿ, ಸರಿಯಾದ ವ್ಯಾಯಾಮ ಮಾಡಿ. ಈ 3 ಇದ್ದರೆ ಗ್ರಹ ದೋಷ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಲಾರದು. ವಿದ್ಯಾಭ್ಯಾಸ ಮಾಡುತ್ತಿರುವ ಮೇಷರಾಶಿ ಮಕ್ಕಳಿಗೆ ಒಂದು ಶಕ್ತಿ ತುಂಬಿದ ಸಂದೇಶ ಇದೆ. ಓದಿನಲ್ಲಿ ಇಂದು ಸ್ವಲ್ಪ ಗೊಂದಲ ಇದ್ದರೆ ಮುಂದಿನ 14 ದಿನಗಳಲ್ಲಿ ಅದು ಸ್ಪಷ್ಟ ಆಗಲಿದೆ. ಗುರು ಗ್ರಹ ವಿದ್ಯಾ ಕ್ಷೇತ್ರಕ್ಕೆ ಒಂದು ಹೊಸ ಶಕ್ತಿ ನೀಡಲಿದೆ. ಪರೀಕ್ಷೆ ಎದುರಿಸಲು ಹೆದರಬ. ಎಡಿ
ಸ್ಪರ್ಧಾ ಪರೀಕ್ಷೆ ತೆಗೆದುಕೊಳ್ಳಲು ಯೋಚಿಸುತ್ತಿದ್ದವರಿಗೆ ಈ ಹೊತ್ತು ಒಳ್ಳೆಯ ಸಮಯ. ದೇವರ ಆಶೀರ್ವಾದ ಪಡೆದು ಹೋಗಿ, ಒಳ್ಳೆಯ ಫಲ ಬರಲಿದೆ ಎಂದು ಗ್ರಹಗಳು ಖಾತ್ರಿ ಕೊಡುತ್ತಿವೆ. ವಿದೇಶ ಅವಕಾಶ ಬಗ್ಗೆ ಹೇಳಬೇಕಾದರೆ, ಮೇಷರಾಶಿಯವರಲ್ಲಿ ಕೆಲವರಿಗೆ ವಿದೇಶ ಹೋಗುವ ಕನಸು ಇದ್ದಿರಬಹುದು. ಆ ಕನಸು ಈ ಗ್ರಹ ಸ್ಥಿತಿಯಲ್ಲಿ ನನಸಾಗಲು ದಾರಿ ತೆರೆಯಲಿದೆ. ರಾಹು ಮತ್ತು ಮಂಗಳ ಒಟ್ಟಾಗಿ ವಿದೇಶ ಭ್ರಮಣ ಯೋಗ ಸೃಷ್ಟಿ ಮಾಡುತ್ತಿವೆ. ಒಂದು ಅರ್ಜಿ ಸಲ್ಲಿಸಿದ್ದರೆ ಅದಕ್ಕೆ ಒಳ್ಳೆಯ ಉತ್ತರ ಬರಲಿದೆ. ಒಂದು ಹೊಸ ಕೆಲಸದ ಅವಕಾಶ ವಿದೇಶದಿಂದ ಬರಬಹುದು, ಅಥವಾ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಹೋಗುವ ಅವಕಾಶ ಸಿಗಬಹುದು. ಈ ಅವಕಾಶ ನಿರೀಕ್ಷಿಸದ ಹೊತ್ತಿನಲ್ಲಿ ಬರಲಿದೆ. ಆದ್ದರಿಂದ ಸದಾ ತಯಾರಾಗಿ ಇರಿ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳಬೇಕಾದರೆ, ಮೇಷರಾಶಿಯವರು ಸ್ವಭಾವತಃ ಶ್ರದ್ಧಾಳುಗಳು. ಆದರೆ ಆಧ್ಯಾತ್ಮಿಕ ಜೀವನ ಮತ್ತು ಲೌಕಿಕ ಜೀವನ ಒಟ್ಟಾಗಿ ಸಾಗಬೇಕು ಎಂಬ ಸಂದೇಶ ಈ ಹೊತ್ತಿನಲ್ಲಿ ಬರುತ್ತಿದೆ. ದೇವಸ್ಥಾನಕ್ಕೆ ಹೋಗಿ ತೀರ್ಥಯಾತ್ರೆ ಮಾಡುವ ಯೋಚನೆ ಇದ್ದರೆ ಈ ಅವಧಿ ಒಳ್ಳೆಯ ಸಮಯ. ಗಂಗಾ ಸ್ನಾನ, ತಿರುಪತಿ ಯಾತ್ರೆ ಅಥವಾ ನಿಮ್ಮ ಕುಲ ದೇವತೆಯ ದರ್ಶನ ತೆಗೆದುಕೊಳ್ಳಿ. ಮನಸ್ಸಿಗೆ ಅಪೂರ್ವ ಶಾಂತಿ ಸಿಗಲಿದೆ. ಗ್ರಹ ಬಾಧೆ ಕಡಿಮೆ ಆಗಲಿದೆ. ಜೀವನ ಮಾರ್ಗ ಸ್ಪಷ್ಟ ಆಗಲಿದೆ. ಈ ಅವಧಿಯಲ್ಲಿ ನಿಮಗೆ ಎದುರಾಗಬಹುದಾದ ಸವಾಲುಗಳ ಬಗ್ಗೆ ಎಚ್ಚರಿಕೆ ಕೊಡಬೇಕು. ಕೇತು ಗ್ರಹ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಮತ್ತು ಅನಿಶ್ಚಿತತೆ ಮೂಡಿಸಬಹುದು. ಒಳ್ಳೆಯ ನಿರ್ಧಾರ ಮಾಡುವ ಮೊದಲು 2 ಬಾರಿ ಯೋಚಿಸಿ. ಸ್ನೇಹಿತರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಎಲ್ಲರೂ ಮಿತ್ರರಲ್ಲ. ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಲಾರರು. ಅವರ ಮಾತಿಗೆ ಮಾರು ಹೋಗಬೇಡಿ. ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗಾದರೂ ಸಾಲ ಕೊಡಬೇಕಾದ ಸಂದರ್ಭ ಬಂದರೆ ತುಂಬಾ ಯೋಚಿಸಿ ನಿರ್ಧರಿಸಿ. ರಾಹು ಅವಧಿಯಲ್ಲಿ ಸಾಲ ಕೊಟ್ಟ ಹಣ ವಾಪಸ್ ಬರದ ಉದಾಹರಣೆ ಸಾಕಷ್ಟು ಇವೆ. ಎಚ್ಚರ ಇರಿ. ಅದೃಶ್ಯ ಶತ್ರುಗಳ ಬಗ್ಗೆ ಎಚ್ಚರ ಇರಲಿ. ರಾಹು ಕೇತು ಒಟ್ಟಾಗಿ ಕೆಲಸ ಮಾಡುವ ಹೊತ್ತಿನಲ್ಲಿ ಮರೆಯಲ್ಲಿ ಕೆಲಸ ಮಾಡುವ ಶಕ್ತಿಗಳು ಸಕ್ರಿಯ ಆಗಿರುತ್ತವೆ. ಕಣ್ಣಿಗೆ ಕಾಣದ ಶತ್ರು, ಕೆಟ್ಟ ದೃಷ್ಟಿ ಅಥವಾ ಅಭಿಚಾರ ಮಾಡಿಸುವ ಶಕ್ತಿಗಳು ನಿಮ್ಮ ಮೇಲೆ ಕೆಲಸ ಮಾಡಲು ಯತ್ನಿಸಬಹುದು. ಆದ್ದರಿಂದ ನಿಯಮಿತವಾಗಿ ಹನುಮಾನ್ ಚಾಲೀಸ ಪಠಿಸಿ, ದೇವರ ಮಂದಿರಕ್ಕೆ ಹೋಗಿ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಈ ಸರಳ ಕ್ರಿಯೆಗಳು ನಿಮ್ಮ ಸುತ್ತ ಒಂದು ಸುರಕ್ಷಾ ಕವಚ ರಚಿಸುತ್ತವೆ. ನಿಮ್ಮ ಕುಲ ದೇವತೆ ನಿಮ್ಮ ರಕ್ಷಕ. ಅವರ ಮೊರೆ ಹೋಗಿ. ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ಮಾಡಬೇಕಾದ ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಮಾತನಾಡೋಣ. ಮಂಗಳ ಗ್ರಹ ಶಾಂತಿಗಾಗಿ ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಹೂ ಅರ್ಪಿಸಿ ಅಭಿಷೇಕ ಮಾಡಿ. ಶನಿ ಗ್ರಹ ಶಾಂತಿಗಾಗಿ ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಎಳ್ಳು ಕೊಡಿ. ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ದಾನ ಮಾಡಿ. ರಾಹು ಶಾಂತಿಗಾಗಿ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿ. ಕೇತು ಶಾಂತಿಗಾಗಿ ಗಣೇಶ ದೇವರ ಪೂಜೆ ಮಾಡಿ. ಈ ಸರಳ ಕ್ರಿಯೆಗಳು ನಿಮ್ಮ ಜೀವನದಲ್ಲಿ ಗ್ರಹ ದೋಷ ನಿವಾರಿಸಿ ಒಳ್ಳೆಯ ಫಲ ತರಲಿವೆ. ಇದು 100% ಸತ್ಯ. ಅಲ್ಲದೆ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಿಮ್ಮ ಆತ್ಮಕಾರಕ. ಸೂರ್ಯ ಶಕ್ತಿ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಹೊಸ ಚೈತನ್ಯ ತರುತ್ತದೆ. ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ನೀವು ಪ್ರತಿದಿನ ಯಾರಿಗಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ. ಬಡವರಿಗೆ ಅಶನ ಪಾನ ಕೊಡಿ. ಗೋ ಸೇವೆ ಮಾಡಿ. ಈ ಸೇವಾ ಭಾವ ನಿಮ್ಮ ಕರ್ಮ ಫಲಾತ್ವರಿತ ಆಗಿ ಒಳ್ಳೆಯ ದಿಕ್ಕಿನಲ್ಲಿ ಬದಲಾಯಿಸಲಿದೆ. ಗ್ರಹಗಳ ಭಾಷೆ ಅರ್ಥ ಆದವರಿಗೆ ಗೊತ್ತು. ಸೇವೆ ಮಾಡಿದಷ್ಟು ಭಾಗ್ಯ ಹೆಚ್ಚಾಗುತ್ತದೆ. ಒಂದು ಅತ್ಯಂತ ಮುಖ್ಯವಾದ ಮಾತು ಹೇಳಬೇಕು. ಮೇಷರಾಶಿಯವರು ಬಹಳ ಧೈರ್ಯಶಾಲಿಗಳು. ಆದರೆ ಈ ಧೈರ್ಯ ಕೆಲವೊಮ್ಮೆ ಅಹಂಕಾರವಾಗಿ ಬದಲಾಗಿ ಬಿಡುತ್ತದೆ. ಅಹಂಕಾರ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಬಹುದು. ನಿಮ್ಮ ವ್ಯಾಪಾರದ ಪಾಲುದಾರರ ಜೊತೆ, ಸಹೋದ್ಯೋಗಿಗಳ ಜೊತೆ, ಮನೆಯ ಮಂದಿ ಜೊತೆ ಸ್ವಲ್ಪ ಮೃದುವಾಗಿ ಮಾತನಾಡಿ. ಮಂಗಳ ಗ್ರಹ ನಿಮಗೆ ಶಕ್ತಿ ಕೊಡುತ್ತದೆ. ಆದರೆ ಆ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಬಳಕೆ ಆಗಬೇಕು. ಕೋಪ ಬಂದಾಗ ಮೌನ ಆಗಿ. ಅದು ನಿಮ್ಮ ಅತಿದೊಡ್ಡ ಶಕ್ತಿ ಆಗಲಿದೆ. ಶಾಂತಿ ಅನ್ನುವುದು ದುರ್ಬಲರ ಆಯ್ಕೆ ಅಲ್ಲ, ಅದು ಬಲಶಾಲಿಗಳ ನಿರ್ಧಾರ. ಈ ಹೊತ್ತಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಪರೂಪದ ಸಂಯೋಗ ನಿರ್ಮಾಣ ಆಗಿದೆ. ಗ್ರಹ ಸಂಚಾರ ಎಂದರೆ ಕೇವಲ ನಕ್ಷತ್ರಗಳ ಆಟ ಅಲ್ಲ, ಅದು ನಿಮ್ಮ ಪ್ರಾರಬ್ಧ ಕರ್ಮ ಮತ್ತು ಈ ಜನ್ಮದ ಕ್ರಿಯಮಾಣ ಕರ್ಮ ಎರಡರ ನಡುವೆ ನಡೆಯುವ ಒಂದು ಸಂಭಾಷಣೆ. ನೀವು ಒಳ್ಳೆಯ ಕರ್ಮ ಮಾಡಿದ್ದರೆ ಗ್ರಹಗಳು ಅದಕ್ಕೆ ಪ್ರತಿಫಲ ನೀಡಲು ತಯಾರಾಗಿ ನಿಂತಿರುತ್ತವೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಶ್ರಮ, ನಿಮ್ಮ ತ್ಯಾಗ ಇವೆಲ್ಲ ಇಂದು ಒಂದು ರೂಪ ತಾಳಲಿದೆ. ಅದನ್ನು ಕಾಣಲು ಕಣ್ಣು ತೆರೆದಿರಲಿ, ಮನಸ್ಸು ಶಾಂತವಾಗಿರಲಿ, ಹೃದಯ ಶ್ರದ್ಧೆಯಿಂದ ತುಂಬಿರಲಿ. ಮೇಷರಾಶಿಯ ಗ್ರಹದಿಸೆ ಬಗ್ಗೆ ಒಂದು ವಿಶೇಷ ವಿಷಯ ಹೇಳಬೇಕು. ಈ ಹೊತ್ತಿನಲ್ಲಿ ಗ್ರಹದಿಸೆ ಬಲಿಷ್ಠ ಆಗಿರುವ ಕಾರಣ ನಿಮ್ಮ ಎಲ್ಲ ಕನಸುಗಳು ಈ ಸ್ವಲ್ಪ ಅವಧಿಯಲ್ಲಿ ನನಸಾಗುವ ಸಾಧ್ಯತೆ ಇದೆ. ಆದರೆ ಕನಸು ಕಾಣುವುದಷ್ಟೇ ಸಾಲದು, ಕನಸಿಗೆ ಕ್ರಿಯೆ ಜೊತೆ ಆಗಬೇಕು. ಗ್ರಹಗಳು ದಾರಿ ತೋರಿಸಬಹುದು, ಆದರೆ ನಡೆಯಬೇಕಾದದ್ದು ನೀವೇ. ಆಲಸ್ಯ ಬಿಡಿ, ಮೀನಮೇಷ ಎಣಿಸಬೇಡಿ, ಮುಂದೆ ಹೆಜ್ಜೆ ಇಡಿ. ಬ್ರಹ್ಮಾಂಡ ನಿಮ್ಮ ಪರ ಇದೆ. ದೇವರ ಆಶೀರ್ವಾದ ನಿಮ್ಮ ಮೇಲಿದೆ. ಈ ಸಮಯ ಮತ್ತೆ ಬರದು, ಇದು ನಿಮ್ಮ ಸಮಯ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಮೇಷರಾಶಿಯ ಆರ್ಥಿಕ ಸ್ಥಿತಿ ಇನ್ನಷ್ಟು ಆಳವಾಗಿ ವಿಶ್ಲೇಷಿಸೋಣ.
ನಿಮ್ಮಲ್ಲಿ ಕೆಲವರು ಒಂದು ಹೊಸ ಹೂಡಿಕೆ ಮಾಡಬೇಕು ಎಂದು ಯೋಚಿಸುತ್ತಿದ್ದೀರಿ. ಭೂಮಿ ಖರೀದಿ, ಷೇರು ಮಾರುಕಟ್ಟೆ ಅಥವಾ ಒಂದು ಹೊಸ ವ್ಯಾಪಾರ ಆರಂಭ. ಈ ಹೊತ್ತಿನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಗೊಂದಲ ಆಗಿರಬಹುದು. ಗ್ರಹ ಸ್ಥಿತಿ ಹೀಗೆ ಹೇಳುತ್ತಿದೆ. ಭೂಮಿ ಅಥವಾ ಸ್ಥಿರ ಆಸ್ತಿ ಹೂಡಿಕೆ ಈ ಅವಧಿಯಲ್ಲಿ ಒಳ್ಳೆಯ ಫಲ ಕೊಡಲಿದೆ. ಷೇರು ಮಾರುಕಟ್ಟೆ ವಿಷಯದಲ್ಲಿ ಸ್ವಲ್ಪ ಎಚ್ಚರ ಇರಲಿ. ರಾಹು ಪ್ರಭಾವ ಇರುವ ಹೊತ್ತಿನಲ್ಲಿ ಷೇರು ಮಾರುಕಟ್ಟೆ ಅಸ್ಥಿರ ಆಗಿರಬಹುದು. ಆದ್ದರಿಂದ ತಜ್ಞರ ಸಲಹೆ ಪಡೆದ ನಂತರ ನಿರ್ಧರಿಸಿ. ಅವಸರದ ಹೂಡಿಕೆ ಅಪಾಯಕಾರಿ. ನಿಮ್ಮ ಸ್ನೇಹ ಸಂಬಂಧ ಬಗ್ಗೆ ಹೇಳಬೇಕಾದರೆ, ಮೇಷರಾಶಿಯವರಿಗೆ ಈ ಹೊತ್ತಿನಲ್ಲಿ ಒಂದು ಹಳೆಯ ಸ್ನೇಹಿತ ಮತ್ತೆ ಜೀವನಕ್ಕೆ ಬರಬಹುದು. ಅವರ ಬರುವಿಕೆ ನಿಮಗೆ ಒಂದು ಹೊಸ ಆಶಾ ಕಿರಣ ತರಲಿದೆ. ಆ ಸ್ನೇಹ ಬಲಿಷ್ಠ ಆಗಲಿದೆ. ಆದರೆ ಹೊಸ ಸ್ನೇಹಿತರ ವಿಷಯದಲ್ಲಿ ಸ್ವಲ್ಪ ಎಚ್ಚರ ಇರಲಿ. ಎಲ್ಲರೂ ನಿಮ್ಮ ಒಳ್ಳೆಯದನ್ನು ಬಯಸುವ ಮಿತ್ರರಲ್ಲ. ರಾಹು ಅವಧಿಯಲ್ಲಿ ಕಪಟ ಮಿತ್ರರು ಹೆಚ್ಚಾಗಿ ಬರುತ್ತಾರೆ. ಜಾಗ್ರತೆ ಇರಲಿ. ನಿಮ್ಮ ಆಂತರಿಕ ಧ್ವನಿ ಏನು ಹೇಳುತ್ತದೆ ಎಂದು ಕೇಳಿ. ಆ ಧ್ವನಿ ಎಂದು ಸುಳ್ಳು ಹೇಳದು. ಮೇಷರಾಶಿಯ ಮಕ್ಕಳ ಯೋಗ ಬಗ್ಗೆ ಹೇಳಬೇಕಾದರೆ, ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ಗ್ರಹ ಸ್ಥಿತಿ ಒಂದು ಒಳ್ಳೆಯ ಸಂದೇಶ ತರುತ್ತಿದೆ. ಪಂಚಮ ಭಾವ ಅಂದರೆ ಸಂತಾನ ಭಾವ ಈ ಹೊತ್ತಿನಲ್ಲಿ ಗುರುವಿನ ದೃಷ್ಟಿ ಪಡೆದಿದೆ. ಗುರು ಸಂತಾನಕಾರಕ. ಆದ್ದರಿಂದ ದೀರ್ಘಕಾಲದ ಪ್ರಾರ್ಥನೆ ಈ ಅವಧಿಯಲ್ಲಿ ಫಲ ಕೊಡಬಹುದು. ವೈದ್ಯರ ಸಲಹೆ ಪಡೆಯಿರಿ. ದೇವರ ಮೊರೆ ಹೋಗಿ. ಆಶಾ ಕಳೆದುಕೊಳ್ಳಬೇಡಿ. ಈ ಹೊತ್ತು ನಿಮ್ಮ ಪ್ರಾರ್ಥನೆ ಕೇಳಿಸಿಕೊಳ್ಳಲಾಗಿದೆ. ಫಲ ಬರಲಿದೆ. ಮೇಷರಾಶಿ ಮತ್ತು ಆಧ್ಯಾತ್ಮಿಕ ಯಾನ ಬಗ್ಗೆ ಇನ್ನಷ್ಟು ಹೇಳಬೇಕು. ಈ ಗ್ರಹ ಸ್ಥಿತಿಯಲ್ಲಿ ನಿಮ್ಮ ಆಧ್ಯಾತ್ಮಿಕ ಪ್ರಜ್ಞೆ ಜಾಗೃತ ಆಗುತ್ತಿದೆ. ರಾತ್ರಿ ಕನಸಿನಲ್ಲಿ ಅಥವಾ ಧ್ಯಾನದಲ್ಲಿ ನಿಮ್ಮ ಇಷ್ಟ ದೇವರ ದರ್ಶನ ಆಗಬಹುದು. ಅದನ್ನು ಕೇವಲ ಕನಸು ಎಂದು ತಳ್ಳಿಹಾಕಬೇಡಿ. ಆ ದರ್ಶನ ಒಂದು ಸಂದೇಶ. ಆ ಸಂದೇಶ ಅರ್ಥ ಮಾಡಿಕೊಳ್ಳಿ. ಗ್ರಹ ಸಂಚಾರ ನಿಮ್ಮ ನವಮ ಭಾವ ಅಂದರೆ ಧರ್ಮ ಭಾವ ಮತ್ತು ದ್ವಾದಶ ಭಾವ ಅಂದರೆ ಮೋಕ್ಷ ಭಾವದ ಮೇಲೆ ಪ್ರಭಾವ ಬೀರುತ್ತಿದೆ. ಇದು ನಿಮ್ಮ ಆಧ್ಯಾತ್ಮಿಕ ಯಾತ್ರೆ ಆರಂಭ ಆಗುತ್ತಿರುವ ಸೂಚನೆ. ಧ್ಯಾನ ಮಾಡಿ, ಭಗವದ್ಗೀತೆ ಓದಿ, ಸದ್ಗುರುಗಳ ಸಂಗ ಮಾಡಿ. ನಿಮ್ಮ ಆತ್ಮ ಶಾಂತಿ ಪಡೆಯಲಿದೆ. ಮೇಷರಾಶಿಯ ಮಿಥುನ ಸಂಚಾರ ಮತ್ತು ಗ್ರಹ ಪ್ರಭಾವ ಬಗ್ಗೆ ವಿಸ್ತಾರವಾಗಿ ಮಾತನಾಡೋಣ. ಗುರು ಪೆಯರ್ಚಿ ನಂತರ ನಿಮ್ಮ ರಾಶಿಯ 3ನೇ ಭಾವ ಅಂದರೆ ಪ್ರಯಾಣ, ಸಾಹಸ ಮತ್ತು ಸಹೋದರ ಭಾವ ಬಲಿಷ್ಠ ಆಗಿದೆ. ಸಹೋದರ ಅಥವಾ ಸಹೋದರಿಯ ಜೊತೆ ಒಂದು ವಿಶೇಷ ಸಂಭಾಷಣೆ ನಡೆಯಬಹುದು. ಆ ಸಂಭಾಷಣೆ ನಿಮ್ಮ ಜೀವನದ ಒಂದು ದೊಡ್ಡ ನಿರ್ಧಾರಕ್ಕೆ ದಾರಿ ಮಾಡಬಹುದು. ಪ್ರಯಾಣ ಯೋಗ ಬಲಿಷ್ಠ ಆಗಿದೆ. ಹೊಸ ಸ್ಥಳಕ್ಕೆ ಹೋಗಿ ಹೊಸ ಅನುಭವ ಪಡೆಯಿರಿ. ಆ ಅನುಭವ ನಿಮ್ಮ ದೃಷ್ಟಿಕೋನ ಬದಲಿಸಲಿದೆ. ಶನಿ ಸಂಚಾರ ಮೇಷರಾಶಿಯ ಮೇಲೆ ಹೇಗೆ ಕೆಲಸ ಮಾಡುತ್ತಿದೆ ಎಂದು ಹೇಳಬೇಕಾದರೆ, ಶನಿ ಕ್ರಮ ಮತ್ತು ಶಿಸ್ತಿನ ಗ್ರಹ. ಶನಿ ನಿಮ್ಮ ಜೀವನದಲ್ಲಿ ಈಗ ಒಂದು ಬಲಿಷ್ಠ ಸ್ಥಾನದಲ್ಲಿ ಇದ್ದಾನೆ. ಅವನ ಪ್ರಭಾವ ನಿಮ್ಮ ಕೆಲಸದ ಬದ್ಧತೆ ಮತ್ತು ಶಿಸ್ತನ್ನು ಹೆಚ್ಚಿಸಲಿದೆ. ಆಲಸ್ಯ ಬಿಟ್ಟರೆ ಶನಿ ನಿಮ್ಮ ಪರ ಕೆಲಸ ಮಾಡುತ್ತಾನೆ. ಶನಿ ನ್ಯಾಯದ ದೇವರು. ನ್ಯಾಯವಾಗಿ ಬದುಕಿದರೆ ಶನಿ ಒಳ್ಳೆಯ ಫಲ ಕೊಡುತ್ತಾನೆ. ಅನ್ಯಾಯ ಮಾರ್ಗದಲ್ಲಿ ಹೋದರೆ ಶನಿ ಕಠಿಣ ಪಾಠ ಕಲಿಸುತ್ತಾನೆ. ಆದ್ದರಿಂದ ಸತ್ಯ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯಿರಿ. ಶನಿ ಕೊಡುವ ಫಲ ನಿರಂತರ ಮತ್ತು ಗಟ್ಟಿ. ರಾಹು ಮತ್ತು ಕೇತು ನಿಮ್ಮ ರಾಶಿಯ ಮೇಲೆ ವಿಶೇಷ ಸ್ಥಾನ ತೆಗೆದುಕೊಂಡಿದ್ದಾರೆ. ರಾಹು ಹೊಸ ಅವಕಾಶ ತರುತ್ತಾನೆ. ಕೇತು ಹಳೆಯ ಸಂಗತಿಗಳ ಮಾಯೆ ಕಳೆಯುತ್ತಾನೆ. ಇವರಿಬ್ಬರ ಒಟ್ಟು ಪ್ರಭಾವ ಎಂದರೆ ನಿಮ್ಮ ಜೀವನದಲ್ಲಿ ಹಳೆಯದು ಹೋಗಿ ಹೊಸದು ಬರಲಿದೆ. ಹಳೆಯ ಸಂಕಟ, ಹಳೆಯ ಅವಮಾನ, ಹಳೆಯ ನೋವು ಇವೆಲ್ಲ ಈ ಅವಧಿಯಲ್ಲಿ ಕರಗಿ ಹೋಗಲಿವೆ. ಹೊಸ ಭಾಗ್ಯ, ಹೊಸ ಸಂಬಂಧ, ಹೊಸ ಅವಕಾಶ ಬರಲಿವೆ. ಈ ಬದಲಾವಣೆ ಸ್ವಾಗತಿಸಿ. ಹಳೆಯದನ್ನು ಹಿಡಿದುಕೊಂಡು ಕೂರಬೇಡಿ. ಬೇಡಿ. ಬ್ರಹ್ಮಾಂಡ ನಿಮಗಾಗಿ ಒಂದು ಹೊಸ ಅಧ್ಯಾಯ ಬರೆಯುತ್ತಿದೆ. ಮೇಷರಾಶಿಯ ಪ್ರವಾಸ ಮತ್ತು ಸ್ಥಾನಾಂತರ ಯೋಗ ಬಗ್ಗೆ ಹೇಳಬೇಕಾದರೆ, ಈ ಅವಧಿಯಲ್ಲಿ ಒಂದು ಮಹತ್ವದ ಸ್ಥಳಾಂತರ ಆಗಬಹುದು. ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ಕೆಲಸದ ಜಾಗದಿಂದ ಇನ್ನೊಂದು ಕಡೆಗೆ ಅಥವಾ ಒಂದು ಹೊಸ ಮನೆಗೆ ಸ್ಥಳಾಂತರ ಆಗಬಹುದು. ಈ ಸ್ಥಳಾಂತರ ನಿಮ್ಮ ಭಾಗ್ಯ ಬದಲಿಸಲಿದೆ. ಹೊಸ ಸ್ಥಳ ಹೊಸ ಸಂಭಾವನೆ ತರಲಿದೆ. ಹೊಸ ಊರಿನಲ್ಲಿ ಹೊಸ ಜನ ಸಿಗಲಿದ್ದಾರೆ. ಅವರಲ್ಲಿ ಒಬ್ಬರು ನಿಮ್ಮ ಜೀವನ ಬದಲಿಸಲಿದ್ದಾರೆ. ಈ ಸ್ಥಳಾಂತರಕ್ಕೆ ಭಯಬೇಡ. ಅದು ದೇವರ ಯೋಜನೆ. ಇದೀಗ ಮುಂದಿನ 14 ದಿನಗಳ ವಿಸ್ತೃತ ಭವಿಷ್ಯ ಹೇಳೋಣ. ಮೊದಲ 7 ದಿನಗಳಲ್ಲಿ ನಿಮ್ಮ ವ್ಯಾಪಾರ ಅಥವಾ ಕೆಲಸದ ಕ್ಷೇತ್ರದಲ್ಲಿ ಒಂದು ಮಹತ್ವದ ಮಾತುಕತೆ ನಡೆಯಲಿದೆ. ಆ ಮಾತುಕತೆ ಒಂದು ಹೊಸ ಒಪ್ಪಂದಕ್ಕೆ ದಾರಿ ಮಾಡಬಹುದು. ಎರಡನೇ 7 ದಿನಗಳಲ್ಲಿ ಕುಟುಂಬ ಕ್ಷೇತ್ರದಲ್ಲಿ ಒಂದು ಶುಭ ಘಟನೆ ನಡೆಯಲಿ. ಅದು ಮನೆಯ ವಾತಾವರಣ ಬದಲಿಸಲಿದೆ. ನಗು ಮರಳಲಿದೆ. ಹಿಂದಿನ ಕಷ್ಟ ಕಡಿಮೆ ಆಗಲಿದೆ. ಮತ್ತು ಈ 2 ಅವಧಿಯ ನಡುವೆ ನಿಮ್ಮ ಆಂತರಿಕ ಶಕ್ತಿ ಜಾಗೃತ ಆಗಲಿದೆ. ನಿಮ್ಮ ಬಗ್ಗೆ ನಿಮಗೆ ಒಂದು ಹೊಸ ಅರ್ಥ ಸಿಗಲಿದೆ. ಅದು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಕ್ಷಣ ಆಗಲಿದೆ. ಮೇಷರಾಶಿಯ ಭಾಗ್ಯ ಭಾವ ಅಂದರೆ ನವಮ ಭಾವ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕು. ಈ ಭಾವ ಧರ್ಮ, ಭಾಗ್ಯ, ಗುರು ಮತ್ತು ಅದೃಷ್ಟ ಎಲ್ಲವನ್ನೂ ನಿಯಂತ್ರಿಸುತ್ತದೆ. ಈ ಭಾವ ಈ ಹೊತ್ತಿನಲ್ಲಿ ಬಲಿಷ್ಠ ಆಗಿರುವ ಕಾರಣ ನಿಮ್ಮ ಅದೃಷ್ಟ ಜಾಗೃತ ಆಗಿದೆ.
ನೀವು ಎಲ್ಲಿ ಹೋದರೂ ಒಳ್ಳೆಯ ಘಟನೆಗಳು ನಡೆಯಲಿವೆ. ಯಾರ ಜೊತೆ ಮಾತನಾಡಿದರೂ ಒಳ್ಳೆಯ ವಿಷಯ ಕೇಳಲಿದೆ. ಯಾವ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟರೂ ಅದೃಷ್ಟ ಹಿಂಬಾಲಿಸಲಿದೆ. ಈ ಭಾಗ್ಯ ಕಾಲ ಉಪಯೋಗಿಸಿಕೊಳ್ಳಿ. ದೇವರ ಮೇಲಿನ ನಂಬಿಕೆ ಇಟ್ಟುಕೊಂಡು ಮುಂದೆ ಸಾಗಿ. ಈ ಹೊತ್ತಿನ ಗ್ರಹ ಸ್ಥಿತಿ ನಿಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಎಂದು ಹೇಳಬೇಕಾದರೆ, ರಾಹು ಮತ್ತು ಕೇತು ಒಟ್ಟಾಗಿ ನಿಮ್ಮ ಮನಸ್ಸಿಗೆ ಒಂದು ಅಸ್ಥಿರತೆ ತರಬಹುದು. ರಾತ್ರಿ ನಿದ್ರೆ ಸರಿಯಾಗಿ ಆಗದೇ ಇರಬಹುದು. ಯಾವುದೋ ಚಿಂತೆ ಮನಸ್ಸನ್ನು ಕಾಡಬಹುದು. ಇದು ಸಾಮಾನ್ಯ. ಇದರ ಬಗ್ಗೆ ಭಯಬೇಡ. ಈ ಅಸ್ಥಿರತೆ ಕ್ಷಣಿಕ. ಇದನ್ನು ನಿವಾರಿಸಲು ಪ್ರತಿ ರಾತ್ರಿ ಮಲಗುವ ಮೊದಲು ಧ್ಯಾನ ಮಾಡಿ. ನಿಮ್ಮ ಇಷ್ಟ ದೇವರ ನಾಮಸ್ಮರಣ ಮಾಡಿ. ಮನಸ್ಸು ಶಾಂತ ಆಗಲಿದೆ. ನಿದ್ರೆ ಸರಿಯಾಗಿ ಆಗಲಿದೆ. ಮರುದಿನ ಹೊಸ ಉತ್ಸಾಹದಿಂದ ಎದ್ದೇಳಲಿದ್ದೀರಿ. ಮೇಷರಾಶಿಯ ವಿಶೇಷ ಶಕ್ತಿ ಅಂದರೆ ಮಂಗಳ ಗ್ರಹ ಕೊಡುವ ಧೈರ್ಯ ಮತ್ತು ನಿರ್ಧಾರ ಶಕ್ತಿ. ಈ ಧೈರ್ಯ ಎಂದಿಗೂ ಕಳೆದುಕೊಳ್ಳಬೇಡಿ. ಬದುಕು ಕಷ್ಟ ಎನಿಸಿದಾಗಲೂ ಎದ್ದು ನಿಲ್ಲಿ. ಬಿದ್ದರೂ ಮೇಷರಾಶಿ ಮತ್ತೆ ಎದ್ದೇಳುತ್ತದೆ. ಅದು ನಿಮ್ಮ ಸ್ವಭಾವ. ಆ ಸ್ವಭಾವ ನಿಮ್ಮ ಅತಿದೊಡ್ಡ ಶಕ್ತಿ. ಗ್ರಹಗಳ ಒತ್ತಡ ಬಂದರೂ ಮೇಷರಾಶಿ ಬೆಂಡಾಗದು. ಮಂಗಳ ಒಡೆಯ ಇರುವ ರಾಶಿ ಯಾವತ್ತೂ ಸೋಲೊಪ್ಪದು. ಆ ಮಂಗಳ ಶಕ್ತಿ ನಿಮ್ಮ ರಕ್ತದಲ್ಲಿ ಇದೆ. ಅದನ್ನು ಜಾಗೃತ ಮಾಡಿ. ನಿಮ್ಮ ಕರ್ಮ ಫಲ ಬಗ್ಗೆ ಒಂದು ಆಳವಾದ ಮಾತು ಹೇಳಬೇಕು. ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ, ಗ್ರಹಗಳು ನಿಮ್ಮ ಭವಿಷ್ಯ ಬರೆಯುವುದಿಲ್ಲ, ನಿಮ್ಮ ಕರ್ಮ ಭವಿಷ್ಯ ಬರೆಯುತ್ತದೆ. ಗ್ರಹಗಳು ಕೇವಲ ಸಂದೇಶ ಹೇಳುತ್ತವೆ. ಆ ಸಂದೇಶ ಅರ್ಥ ಮಾಡಿಕೊಂಡು ಸರಿಯಾದ ಕ್ರಮ ತೆಗೆದುಕೊಂಡರೆ ಅದೃಷ್ಟ ಬದಲಾಗಬಹುದು. ನಿಮ್ಮ ಕೈಯಲ್ಲೇ ನಿಮ್ಮ ಭವಿಷ್ಯ ಇದೆ. ದೇವರ ಮೇಲೆ ನಂಬಿಕೆ ಇಟ್ಟು ಕಠಿಣ ಪರಿಶ್ರಮ ಮಾಡಿ ಸರಿಯಾದ ಮಾರ್ಗದಲ್ಲಿ ನಡೆಯಿರಿ. ಅದಷ್ಟೇ ನಿಮ್ಮ ಭಾಗ್ಯ ಬದಲಿಸಲು ಸಾಕು. ಗ್ರಹಗಳು ನಿಮ್ಮ ಪಕ್ಕ ನಿಲ್ಲಲಿವೆ. ಮೇಷರಾಶಿಯ ಗ್ರಹ ದೋಷ ನಿವಾರಣೆಗಾಗಿ ಮತ್ತಷ್ಟು ಉಪಾಯಗಳು ಹೇಳಬೇಕಿದೆ. ಮಂಗಳ ಗ್ರಹ ಶಾಂತಿಗಾಗಿ ಪ್ರತಿದಿನ ಸೂರ್ಯೋದಯ ವೇಳೆ ಸೂರ್ಯ ನಮಸ್ಕಾರ ಮಾಡಿ. ಕೆಂಪು ಬಣ್ಣ ಧರಿಸಿ. ಹಣ್ಣು ದಾನ ಮಾಡಿ. ರಾಹು ಶಾಂತಿಗಾಗಿ ಕಾಳಭೈರವ ದೇವಸ್ಥಾನಕ್ಕೆ ಹೋಗಿ ಅಥವಾ ದುರ್ಗಾ ಅಷ್ಟೋತ್ತರ ಪಠಿಸಿ. ಕೇತು ಶಾಂತಿಗಾಗಿ ಗಣೇಶ ಸ್ತೋತ್ರ ಪ್ರತಿದಿನ ಪಠಿಸಿ. ಗ್ರಹ ದೋಷ ನಿವಾರಣೆ ಒಂದು ರಾತ್ರಿಯಲ್ಲಿ ಆಗದು. ನಿರಂತರ ಶ್ರದ್ಧೆಯಿಂದ ಮಾಡಿದರೆ ಫಲ ಖಂಡಿತ ಸಿಗಲಿದೆ. ದೇವರು ನಿಮ್ಮ ಶ್ರದ್ಧೆ ನೋಡುತ್ತಾರೆ, ಪ್ರತಿಫಲ ಕೊಡುತ್ತಾರೆ. ಸಂದೇಹ ಬೇಡ. ಮೇಷರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಸಂದೇಶ ಹೇಳಬೇಕಿದೆ. ನೀವು ಈ ವಿಡಿಯೋ ನೋಡಿದ್ದೀರಿ ಎಂದರೆ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಇಲ್ಲಿಗೆ ಕಳಿಸಿದ್ದಾರೆ. ಈ ಭವಿಷ್ಯ ಕೇಳಿ ನಿಮ್ಮ ಹೃದಯದಲ್ಲಿ ಒಂದು ಬೆಳಕು ಮೂಡಿದ್ದರೆ ಅದು ದೇವರ ಕೃಪೆ. ಆ ಕೃಪೆ ಅನಂತ. ಆ ಕೃಪೆ ನಿಮ್ಮ ಜೊತೆ ಸದಾ ಇದೆ. ಕಷ್ಟ ಬಂದಾಗ ದೇವರ ಮೊರೆ ಹೋಗಿ, ಸಂತೋಷ ಬಂದಾಗ ದೇವರಿಗೆ ಧನ್ಯವಾದ ಹೇಳಿ. ಜೀವನ ಒಂದು ಯಾತ್ರೆ. ಆ ಯಾತ್ರೆಯಲ್ಲಿ ದೇವರು ನಿಮ್ಮ ಸಾರಥಿ. ಮೇಷರಾಶಿಯ ಮಹಾ ಭವಿಷ್ಯ ಮುಂದುವರೆಯಲಿದೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಮಹಾ ಘಟನೆಯ ಬಗ್ಗೆ ಮಾತನಾಡಬೇಕು. ಅದು ಏನು ಎಂದು ಇನ್ನೂ ಹೇಳಿಲ್ಲ. ಅದು ಕೇಳಲು ಮುಂದೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋ ಮಿಸ್ ಮಾಡಿಕೊಳ್ಳಬೇಡಿ. ಏಕೆಂದರೆ ಆ ವಿಡಿಯೋದಲ್ಲಿ ನಿಮ್ಮ ಜೀವನ ಬದಲಿಸುವ ಒಂದು ಅಪರೂಪದ ಜ್ಯೋತಿಷ್ಯ ರಹಸ್ಯ ಬಿಚ್ಚಿಡಲಾಗುತ್ತದೆ. ಅದು 100 ವರ್ಷಗಳಿಗೊಮ್ಮೆ ಬರುವ ಅಪೂರ್ವ ಗ್ರಹ ಸ್ಥಿತಿ. ಅದನ್ನು ತಿಳಿದು ಮುಂದೆ ಹೆಜ್ಜೆ ಇಟ್ಟರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಗಲಿದೆ. ಮೇಷರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರೇ, ಈ ವಿಡಿಯೋ ನೋಡಿದ ನಿಮ್ಮೆಲ್ಲರ ಜೀವನದಲ್ಲಿ ಭಗವಂತನ ಆಶೀರ್ವಾದ ಸದಾ ಇರಲಿ. ನಿಮ್ಮ ಕನಸು ನನಸಾಗಲಿ. ನಿಮ್ಮ ಕಷ್ಟ ದೂರ ಆಗಲಿ. ನಿಮ್ಮ ಕುಟುಂಬ ಸಂತೋಷದಿಂದ ಇರಲಿ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿ. ನಿಮ್ಮ ಆರೋಗ್ಯ ಚೆನ್ನಾಗಿ ಇರಲಿ. ನಿಮ್ಮ ಪ್ರೀತಿ ಸಂಬಂಧ ಬಲಿಷ್ಠ ಆಗಲಿ. ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಲಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿ. ನಿಮ್ಮ ಎಲ್ಲ ಪ್ರಾರ್ಥನೆ ದೇವರ ಕಿವಿಗೆ ತಲುಪಲಿ ಮತ್ತು ಆ ದೇವರ ಕೃಪೆ ನಿಮ್ಮ ಮೇಲೆ ಸದಾ ವರ್ಷಿಸಲಿ. ಓಂ ನಮಃ ಶಿವಾಯ. ಜೈ ಶ್ರೀರಾಮ. ಜೈ ಮಾ ದುರ್ಗಾ. ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಮೇಷರಾಶಿ ಸ್ಕ್ರಿಪ್ಟ್ ಪೂರ್ಣವಾಗಿದೆ. ಮುಂದೆ ರಿಷಭ ರಾಶಿ ಸ್ಕ್ರಿಪ್ಟ್ ಶುರು ಮಾಡಲೇ? ದಯವಿಟ್ಟು ಕನ್ಫರ್ಮ್ ಮಾಡಿ. ಅದೇ ಶೈಲಿಯಲ್ಲಿ ಮತ್ತು ಸಂಪೂರ್ಣ ಭಾವನಾತ್ಮಕ ನಿರೂಪಣೆಯೊಂದಿಗೆ ಮುಂದುವರಿಯಲು ತಯಾರಾಗಿ